ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಗರತಿಯರ ಗುರುತನ್ನ ಕಂಡೆವು. ಸಂಸ್ಕೃತದಲ್ಲಿ ಹೇಗೆ ಹೇಳೋದು? ಗರತಿಯರ ಗುರುತು ಪತಿವ್ರತಾ ಲಕ್ಷಣ. ಗರತಿಯರ ಗುರುತು ಅಂತ ಹೇಳಿ ಕನ್ನಡ, ಅದನ್ನ ಸಂಸ್ಕೃತದಲ್ಲಿ ಹೇಳಿದ್ರೆ ಪತಿವ್ರತಾ ಲಕ್ಷಣ. ಹೀಗಾಗಿ ಆ ಪತಿವ್ರತೆಯರ ಲಕ್ಷಣವನ್ನು ನೋಡಿದೆವು. ಇನ್ನು ನಮಗೆ ಬೇಡದ ಸಮಾಚಾರ ಒಂದುಂಟು. ಆದ್ರೂ ವೇದವ್ಯಾಸರು ಹೇಳಿದಾರಲ್ಲ, ಆಸುರ ಸ್ತ್ರೀಯರು ಹೇಗಿರ್ತಾರೆ, ರಾಕ್ಷಸ ಸ್ತ್ರೀಯರು ಹೇಗಿರ್ತಾರೆ, ಪೈಶಾಚ ಸ್ತ್ರೀಯರು ಹೇಗಿರ್ತಾರೆ ಅಂತ ಅವರನ್ನ ಕೇಳಿ ಬೇಕಾ? ನ್ಯಾಯತೋ ವಾನ್ಯಥಾ ಪ್ರೋಕ್ತಾಃ ಭಾವದೋಚ ಸಮನ್ವಿತಾಃ. ಇವರೆಲ್ಲ ಒಂದು ಆಳವಾದ ಭಾವದೋಷ ಇರುತ್ತೆ ಅವರಿಗೆ. ಅದು ಕೆಲವೊಮ್ಮೆ ಅವರ ಹೊರಗಡೆಯ ಕ್ರಿಯೆಯಲ್ಲಿ ಕಾಣಬಹುದು, ಕಾಣದೇನೂ ಇರಬಹುದು. ಅವರು ಹೇಗಿರ್ತಾರೆ? ಭರ್ತೃನುಪಚರಂತ್ಯೇವ ರಾಗದ್ವೇಷ ಬಲಾತ್ಕೃತಾಃ. ಮೊದಲು ಗಂಡಂದಿರನ್ನು ಮಾತ್ರ ಉಪಚರಿಸ್ತಾರೆ. ಯಾಕೆ ಅಂದ್ರೆ ಸ್ವಧರ್ಮ ವಿಮುಖ ಭೂತ್ವಾ ಪ್ರದೂಷ್ಯಂತಿ ಯತಸ್ತತಃ. ಧರ್ಮದಿಂದ ವಿಮುಖರಾಗೋದ್ರಲ್ಲಿ ಅವರ ಆಸಕ್ತಿ. ಅವರಿಗೆ ಇರೋದು ಧರ್ಮ ವೈಮುಖ್ಯ. ಆ ಕಾರಣದಿಂದ ಅವರೇನ್ ಮಾಡ್ತಾರೆ, ಆಸುರ ಸ್ತ್ರೀಯರೆಲ್ಲ ಗಂಡನ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾರೆ, ಬೇರೆಯವರನ್ನ ಅಲ್ಲ. ಗಂಡನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾಕೆ ಅಂದ್ರೆ ತಮ್ಮ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ. ಅದರದ್ದೂ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ವಧರ್ಮ ವೈಮುಖ್ಯ. ಪ್ರವೃದ್ಧ ವಿಷಯ ನಿತ್ಯಂ ಪ್ರತಿಕೂಲಂ ವದಂತಿ ಚ. ಗಟ್ಟಿ ಆದಮೇಲೆ ಉಲ್ಟಾನೇ ಮಾತಾಡೋದು. ಪ್ರತಿಕೂಲಂ ವದಂತಿ ಚ. ಅರ್ಥಾನ್ ವಿನಾಶಯಂತೇವ ನ ಗೃಹಂತಿ ಹಿತಂ ಕ್ವಚಿತ್. ರಾಕ್ಷಸ ಸ್ತ್ರೀಯರು ಹೇಗಿರ್ತಾರೆ, ಪೈಶಾಚ ಸ್ತ್ರೀಯರು ಹೇಗಿರ್ತಾರೆ ಅಂದ್ರೆ ಲಾಭಗಳನ್ನೆಲ್ಲ ಕೆಡಿಸ್ತಾರೆ, ಸಂಪತ್ತನ್ನ ಹಾಳು ಮಾಡ್ತಾರೆ. ಅದು ಪೈಶಾಚ ಸ್ತ್ರೀಯರ ಲಕ್ಷಣ. ಸಂಪತ್ತುಗಳನ್ನು ಹಾಳು ಮಾಡ್ತಾರೆ ಅವರು. ಗಂಡನ ವೃತ್ತಿಯನ್ನ ಹಾಳು ಮಾಡೋದರಲ್ಲಿ ಅವರು ಚತುರರು, ಪೈಶಾಚ ಸ್ತ್ರೀಯರು. ನಗೃಹಂತಿ ಹಿತಂ ಕ್ವಚಿತ್. ಯಾವುದೇ ಕಾರಣಕ್ಕೂ ಹಿತವನ್ನ ಸ್ವೀಕಾರ ಮಾಡೋಲ್ಲ. ಸ್ವಬುದ್ಧಿ ನಿರತಾ ಭೂತ್ವ ಜೀವಂತಿ ಚ ಯಥಾ ತಥಾ. ತಮ್ಮ ಬುದ್ಧಿಯಲ್ಲಿ ರತರಾಗ್ತಾರೆ. ಅಂದ್ರೆ ನಾವೇನು ಅನ್ಕೊಂಡಿದ್ದೇವೆ ಹಾಗೇ ಇರಬೇಕು ಅಂತ. ಹೀಗಾಗಿ ಅವರೇನ್ ಮಾಡ್ತಾರೆ, ಜೀವಂತಿಚ ಯಥಾ ತಥಾ, ಟ್ರೆಂಡ್ ಹೆಂಗಿರುತ್ತೋ ಹಾಗೆ ಬದುಕ್ತಾರೆ.
ದೇ ಆರ್ ಆಫ್ಟರ್ ಟ್ರೆಂಡ್. ಅಲ್ಲಿ ಹೇಗಿದೆ ಹಂಗೆ ಬದುಕಬೇಕಷ್ಟೇ. ಜಗತ್ತೆಲ್ಲ ಏನು, ಸಮಾಜ ಎಲ್ಲ ಏನನ್ನು ಹೇಳ್ತಾ ಇದೆ, ಹೈಫೈ ಅಂತಂದ್ರೆ ಏನು, ಮತ್ತೆ ಅವ್ರು ಹಾಗಿರ್ತಾರೆ ನಾವು ಹೀಗಿರೋಣ ಅಂತ. ಗುಣವತ್ಯ ಕ್ವಚಿದ್ ಭೂತ್ವ ಪತಿಧರ್ಮಪರ ಇವ ಪುನರ್ಭವಂತಿ ಪಾಪಿಷ್ಠಾ ವಿಷಮಂ ವೃತ್ತಮಾಶ್ರಿತಾ. ಇನ್ನು ಈ ರಾಕ್ಷಸ ಸ್ತ್ರೀಯರು ಹೇಗಿರ್ತಾರೆ ಅಂದರೆ, ಗುಣವಂತೆಯರಂತೆ ತೋರಿಸಿಕೊಳ್ತಾರೆ, ಗುಣವತಿಯರಾಗಿರೋದಿಲ್ಲ. ತಮ್ಮನ್ನು ಗುಣವಂತೆಯರಂತೆ ಉಳಿದವ್ರಿಗೆಲ್ಲ ತೋರಿಸ್ಕೋತಾರೆ. ಪತಿಧರ್ಮ ಪರಾಯುವ, ಗಂಡ ಅಂದ್ರೆ ಭಾರಿ ಭಯ ಭಕ್ತಿ ಅಂತ ನಟಿಸುತ್ತಾರೆ. ಆದರೆ ಯಾವ ಭಕ್ತಿಯೂ ಇರಲ್ಲ, ಯಾವ ಭಯವೂ ಇರಲ್ಲ. ಅವರಿಗೆ ಏನು ಹೇಳಬೇಕೋ ಅದನ್ನು ಹೇಳಿ ತಮಗೆ ಬೇಕಾದ ಹಾಗೆ ಮಾಡಿಕೊಳ್ತಾರೆ. ಪುನರ್ಭವಂತಿ ಪಾಪಿಷ್ಠಾ ವಿಷಮಂ ವೃತ್ತಮಾಶ್ರಿತಾ, ಮತ್ತೆ ಉಲ್ಟಾನೇ ತಿರುಗೋದವರು. ಅನವಸ್ಥಿತ ಮರ್ಯಾದಾ ಬಹುವೇಷಾವ್ಯವಸ್ಥಿತಾ ಅಸಂತುಷ್ಟಾಶ್ಚ ಲುಬ್ಧಾಶ್ಚ ಈರ್ಷ್ಯಾ ಕ್ರೋಧಯುತಾಭೃಶಂ. ಅವರು ಅನವಸ್ಥಿತ ಮರ್ಯಾದಾ, ಮನುಷ್ಯನ ಮಿತಿಯನ್ನು ಮೀರಿ ಬಿಡುತ್ತಾರೆ. ಅಷ್ಟು ಕ್ರೌರ್ಯವನ್ನೋ ಅಷ್ಟು ಕೆಡುಕನ್ನೋ ಉಳಿದವರಿಗೆ ಮಾಡುತ್ತಾರೆ. ಇನ್ನು ಬಹುವೇಷ ವ್ಯವಸ್ಥಿತಾ, ಬಹಳ ತರಹದ ನಾಟಕಗಳನ್ನು ಮಾಡ್ತಾರೆ ಅವರು ಜೀವನದಲ್ಲಿ. ಅಸಂತುಷ್ಟಾ, ಒಳಗಡೆಯಿಂದ ತೃಪ್ತಿ ಇರೋದಿಲ್ಲ. ಲುಬ್ಧಾ, ಲೋಭ ಇರುತ್ತೆ. ಈರ್ಷ್ಯಾ ಕ್ರೋಧಯುತಾಭೃಚಂ, ಹೊಟ್ಟೆ ಕಿಚ್ಚಿನಿಂದಲೂ ಸಿಟ್ಟಿನಿಂದಲೂ ಕೂಡಿರುತ್ತಾರೆ. ಭೋಗ ಪ್ರಿಯಾ ಹಿತದ್ವೇಷ್ಯಾ ಕಾಮಭೋಗ ಪರಾಯಣಾ, ಹೀಗೆ ಭೋಗವನ್ನು ಬಹಳ ಇಷ್ಟಪಡ್ತಾರೆ. ಇಷ್ಟವಾದದ್ದರ ಹಿಂದೆ ಹೋಗ್ತಾರೆ, ಹಿತವಾದದ್ದನ್ನು ದ್ವೇಷ ಮಾಡ್ತಾರೆ. ಕಾಮಭೋಗ ಪರಾಯಣರಾಗಿರ್ತಾರೆ. ಹಿರಿಯರಿಗೆ ಉಲ್ಟಾನೇ ಹೋಗೋದು. ಗುರುಣಾಂ ಪ್ರತಿಲೋಮಕಾ. ಏವಂ ವೃತ್ತ ಸಮಾಚಾರಾ ತ್ವಾಸುರಂ ಭಾವಮಾಶ್ರಿತಾ, ಇದು ಆಸುರ ಸ್ತ್ರೀಯರ ಲಕ್ಷಣ. ಇನ್ನು ಅಪಕಾರಪರರಾಗಿ, ಕಲಹಪ್ರಿಯರಾಗಿ, ಒರಟಾದ ಮಾತಿನವರಾಗಿ, ಕೆಟ್ಟ ಕೆಲಸ ಮಾಡುವಲ್ಲಿ ಯಾವುದೇ ನಾಚಿಕೆ ಇರದವರಾಗಿ, ಸ್ನೇಹವಿಲ್ಲ, ಕ್ರೋಧ ಮಿಗಿಲು, ಘೋರರು, ಮಾಂಸಪ್ರಿಯರು, ದುರ್ಮಾರ್ಗದಲ್ಲಿ ತೊಡಗಿದವರು, ಬಂಧುಗಳನ್ನು ಬೈತಾರೆ, ಬಂಧುಗಳನ್ನು ದುಡಿಸ್ತಾರೆ, ಬಂಧುಗಳಿಂದ ಬೈಯಲ್ಪಡ್ತಾರೆ. ಒಂದು ರೀತಿಯಲ್ಲಿ ಬೇರೆಯವರಿಂದ ಬೈಯುವ ಹಾಗೆ ತಮ್ಮ ಜೀವನವನ್ನು ಇಟ್ಟುಕೊಂಡು ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋಗಿ ಸಾಯ್ತಾರೆ. ತಥೈವ ಆತ್ಮವಧಂ ಘೋರಂ ವ್ಯವಸ್ಯೇಯುಹು, ಇದು ಪೈಶಾಚ ಸ್ತ್ರೀಯರ ಲಕ್ಷಣ ಅಂತ. ಅನರ್ಥದಲ್ಲಿ ನಿಪುಣರಾದವರು, ಪರಪ್ರಾಣದಲ್ಲಿ ನಿರ್ದಯರಾದವರು. ಏವಂ ಯುಕ್ತ ಸಮಾಚಾರಾ ಸ್ತ್ರೀಯ ಪೈಶಾಚಮಾಶ್ರಿತಾ. ಅಪರ ಮೋಹ ಸಂಯುಕ್ತ, ಇನ್ನು ಕೆಲವರು ನಿರ್ಲಜ್ಜರಾಗಿರ್ತಾರೆ. ರೋದನ ಪ್ರಿಯ, ಅಳೋದು ಅಂದ್ರೆ ಅವ್ರ ಪ್ರಾಣ, ಅಳ್ತಾ ಇರ್ತಾರೆ. ಅಶುದ್ಧಾ ಮಲದಿಗ್ಧಾಂಗ್ಯ ಪಾನ ಮಾಂಸ ರಥಾಭೃಶಂ, ನಗ್ತಾ ಇರ್ತಾರೆ. ಬೇರೊಬ್ಬರ ಕಷ್ಟಗಳನ್ನು ನೋಡಿ ವಿಲಪಂತಿಚ, ಇವರು ತಮಗೇನೋ ಆಗಿದೆ ಎನ್ನುವ ಹಾಗೆ ಅಳ್ತಾ ಇರ್ತಾರೆ. ದುಷ್ಪ್ರಸಾದಾಹ, ಅವರನ್ನು ಸಮಾಧಾನ ಮಾಡಲಿಕ್ಕಾಗೋಲ್ಲ, ಸಂತೈಸ್ಲಿಕ್ಕಾಗೋಲ್ಲ. ಮಹಾಕ್ರೋಧಾಹ ಸ್ವಪ್ನಶೀಲಾಹ, ಯಾವಾಗಲೂ ಮಲಗಿರ್ತಾರೆ. ಮಲಗೋದ್ರಲ್ಲಿ ಅದೇನು ಪ್ರೀತಿಯೋ. ತಾಮಸ್ಯ ನಷ್ಟ ತತ್ವಾರ್ಥ, ತತ್ವ ಅಂದರೆ ಸಿಟ್ಟು ಮಾಡಿಕೊಳ್ತಾರೆ. ಮಂದಶೀಲಾಹ, ಅವರ ಸ್ವಭಾವ ಸರಿ ಇರೋದಿಲ್ಲ.
ಮಹೋದರಾಹ ಬಹಳ ತಗೊಳ್ತಾರೆ. ಭುಂಜತೆ ವಿವಿಧಂ ಸಿದ್ಧಂ ಭೋಜನಂ ತೀವ್ರ ಸಂಭ್ರಮಾಹ. ತಮ್ಮನ್ನ ಫುಡ್ಡಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಇಷ್ಟಪಡ್ತಾರೆ. ನನಗೆ ಮೊದಲು ಈ ರೀತಿ ಹೆಂಗೆ ಹಾಕ್ಕೊಳ್ತಾರೆ ಅಂತ ಅನ್ನಿಸ್ತಾ ಇತ್ತು. ಫೇಸ್ಬುಕ್ಕಿಗೆ ಪರಿಚಯ ಆದ ಮೊದಲಲ್ಲಿ ನಾವು ಹಾಕಿ ತಿಂತೀವಿ, ಹೀಗೆ ತಿಂತೀವಿ ಅಂತ ಹೇಳಿ ಹಾಕ್ಕೊಳ್ತಾರಲ್ಲ, ಅದು ಹೇಗೆ ಅಂತ ನನಗೆ ಫೇಸ್ಬುಕ್ಕು ಅಂತ ಗೊತ್ತಾಗಿದ್ದು 2006ರಲ್ಲಿ. ಅದಕ್ಕೆ ಮೊದಲು @gmail.com ಅಂತ ಬರೀತಾರೆ. ನಾನು ಅಂತ ಬರಿತಾ ಇದ್ದೆ, 18 ಬರಿತಾ ಇದ್ದೆ. ಅದೇ 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 ಅದಂಗೆ ಗೊತ್ತಿರಲಿಲ್ಲ. 2006ರ ಮೇಲೆ ನನಗೆ ಫೇಸ್ಬುಕ್ಕು ಅಂತ ಒಂದಿದೆ. ಅವಾಗ ಆರ್ಕುಟ್ ಅಂತ ಏನೋ ಇತ್ತು. ಅದು ಆರ್ಕುಟ್ ಕಳೆದ ಮೇಲೆ ನಾನು ಫೇಸ್ಬುಕ್ಗೆ ಪರಿಚಯ ಆಗಿದ್ದು. ಆರ್ಕುಟ್ ಗೊತ್ತಿರಲಿಲ್ಲ ನನಗೆ. ಆ ಫೇಸ್ಬುಕ್ಕಿನಲ್ಲಿ ಹೋದಾಗ ಅದರಲ್ಲಿ ತಮ್ಮ ಬಗೆಗೆ ಹಾಕಿಕೊಳ್ಳೋದನ್ನು ಕೆಲವರು ತೋರಿಸಿದ್ರು. ಅಲ್ಲಿ ನೋಡ್ತಾ ಇದ್ದಾಗ ಏನಿದು, ನಾವು ಹೊಟ್ಟೆ ಬಾಯು ಬಡುಕರು ಅಂತ ಹಾಕೋತಾರಲ್ಲ. ನಾನು ನಿರಂತರವಾಗಿ ಎಲ್ಲಿ ಇದ್ರೂ ನಾನು ಒಂದು ಕಣ್ಣು ಹೋಟೆಲ್ ಮೇಲಿರುತ್ತೆ ಅಂತ ಹಾಕೋತಾರಲ್ಲ, ಅದು ಹೆಂಗೆ ಅಂತ ಅನ್ಕೊಳ್ತಾ ಇದ್ದೆ. ಆಮೇಲೆ ಅದರಲ್ಲಿ ನಿವೇದನೆ ಕೆಲವ್ರದ್ದು ಇರುತ್ತೆ, ಕೆಲವ್ರದ್ದು ಬಡಾಯಿ ಇರುತ್ತೆ. ಆಮೇಲೆಲ್ಲ ಗೊತ್ತಾಯ್ತು ಅದು ಬೇರೆ. ಆದರೆ ನಮ್ಮ ಇಂದ್ರಿಯ ಹಾಗೆ ಮಿತಿಮೀರಿ ಹರಿದು ಹೋಗುವುದನ್ನು ನಾಚಿಕೆ ಇಲ್ಲದೆ ಹೇಳ್ಕೋತಾರಲ್ಲ ಅಂತ ನನಗೆ ಅವಾಗ ಬಹಳ ಆಶ್ಚರ್ಯ ಆಗಿತ್ತು. ಆದರೆ ಅದು ಆಸುರ ಸ್ತ್ರೀಯರ, ರಾಕ್ಷಸ ಸ್ತ್ರೀಯರ, ಪೈಶಾಚ ಸ್ತ್ರೀಯರ ಲಕ್ಷಣ ಅಂತ ಹೇಳಿಬಿಡ್ತಾರೆ ಮಹಾಭಾರತದಲ್ಲಿ. ಅವರು ವಿಪರೀತ ಬೇರೆ ಬೇರೆ ರುಚಿಯನ್ನು ಇಷ್ಟಪಡ್ತಾರೆ. ಪೈಶಾಚರಿಗಿಂತ ಮತ್ತು ಯಾವಾಗಲೂ ಮಲ್ಕೊಂಡಿರ್ತಾರೆ. ಭುಂಜತೆ ವಿವಿಧಂ ಸಿದ್ಧಂ ಭೋಜನಂ ತೀವ್ರ ಸಂಭ್ರಮ. ಆ ಭೋಜನವನ್ನು ತೆಗೆದುಕೊಳ್ಳೋದ್ರಲ್ಲಿ ತೀವ್ರವಾದ ಸಂಭ್ರಮ. ನಿರ್ಲಜ್ಜಾ ಧರ್ಮ ಸಂದಿಗ್ಧಾ ಪ್ರತಿಕೂಲ ಸಮಂತತಃ. ಯಾವ ಲಜ್ಜೆಯೂ ಇಲ್ಲ. ಆಪತ್ತು ಬಂದಾಗ ಧರ್ಮದ ಬಗ್ಗೆ ಆಸಕ್ತಿ ಇರುವ ಹಾಗೆ ನಟನೆ ಮಾಡ್ತಾರೆ. ಪ್ರತಿಕೂಲ ಧರ್ಮಕ್ಕೆ, ಸಜ್ಜನಿಕೆಗೆ ಯಾವಾಗಲೂ ಉಲ್ಟಾ ನಿಲ್ಲುವವರು. ಏವಂ ಯುಕ್ತ ಸಮಾಚಾರಾ ಸ್ತ್ರೀಯೋ ರಾಕ್ಷಸಮಾಶ್ರಿತಾ. ಹೀಗೆ ಆಸುರ ಸ್ತ್ರೀಯರು, ಪೈಶಾಚ ಸ್ತ್ರೀಯರು, ರಾಕ್ಷಸ ಸ್ತ್ರೀಯರ ಲಕ್ಷಣಗಳನ್ನು ಮಹಾಭಾರತ ಹೇಳಿದೆ. ಈ ತರಹ ಯಾರು ಹೇಳಲಿಲ್ವಾ ಅಂತ ಅನ್ಕೊಳ್ಬೇಡಿ, ಹೇಳಿದ್ದಾರೆ. ರಾಮಕೃಷ್ಣರ ವಚನ ವೇದದಲ್ಲಿಯೂ ಕೂಡ ಈ ತರಹದ ಭಾಗಗಳಿದೆ. ಯಾವ ಯಾವ ಪುರುಷರ ಲಕ್ಷಣವನ್ನು ನೋಡಿದಾಗ ನೀವು ನಿಮ್ಮ ಬಿಹೇವಿಯರಲ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು ಅಂತ ಕೂಡ ಇದೆ. ಅದನ್ನು ಜನಪ್ರಿಯ ಆವೃತ್ತಿಯಲ್ಲಿ ಬಿಟ್ಟಿದ್ದಾರೆ. ಯಾವುದು ಕ್ರಿಟಿಕಲ್ ಮತ್ತು ಯಾರು ಹತ್ತಿರ ಒಳಗಡೆ ಬರ್ತಾರೆ ಅವರಿಗಾಗಿ ಮಾತ್ರ ಹೇಳ್ತಾರೆ. ಯಾಕೆಂದರೆ ಅದನ್ನು ಹೊರಗಡೆ ಅವರು ದುರುಪಯೋಗ ಮಾಡಿಕೊಂಡ್ರೆ ಅಂತ. ಮಧ್ವರು ಅದಕ್ಕೆ ಸಿಮಿಲರ್ ಆಗೇ ಹೇಳಿರೋದು. ಜೀವಕರ್ತೃತ್ವವಾದ ಅದನ್ನೆಲ್ಲ ಒಮ್ಮೆಲೆ ಜನರ ಮುಂದೆ ಇಡಬೇಡಿ, ಅದು ಗೊಂದಲಕ್ಕೇ ಕಾರಣ ಆಗತ್ತೆ ಅಂತ. ಇದನ್ನು ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡವ್ರು ರಾಮಕೃಷ್ಣ ಆಶ್ರಮದವರು. ಯಾಕೆಂದರೆ ಅಲ್ಲಿ ಯಾವ ಯಾವ ವ್ಯಕ್ತಿಯ ಮೇಲೆ ನೀವು ಅವನ ಮನಸ್ಸನ್ನು ವಶಪಡಿಸಿಕೊಂಡು ಹೇಗೆ ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ರಾಮಕೃಷ್ಣರು ಹೇಳಿದ್ದನ್ನೆಲ್ಲ ಪ್ರತ್ಯೇಕ ತೆಗೆದಿಟ್ಟು ಸರ್ವಸಮ್ಮತೋಪದೇಶವಾದದ್ದನ್ನು ಮುಂದೆ ಇಡ್ತಾರೆ. ಹಾಗೆ ಈ ಥರದ್ದು ಕೂಡ ಇವರೆಲ್ಲರೂ ಕೂಡ ಇಲ್ಲಿ ಮತ್ತೆ ಅಲ್ಲಿ ಮಾನುಷ್ಯವನ್ನು ಪಡೆದು ಈ ಲೋಕದಲ್ಲಿಯೂ ಚೆನ್ನಾಗಿರೋದಿಲ್ಲ. ಯಾಕೆಂದರೆ ಒಳಗಡೆ
ತೃಪ್ತಿ ಇರಲ್ಲ. ಒಳಗಡೆಯಿಂದ ಒಂದು ಅರ್ಪಣಾ ಮನೋಭಾವ ಇದ್ದರೆ ಒಳಗಡೆಯಿಂದ ಖುಷಿಯಾಗಿರ್ತಾರೆ. ಯಾರಿಗೆ ಒಳಗಡೆಯಿಂದ ಖುಷಿಯಾಗಿರ್ತಾರೆ ಅವರು ಹೊರಗಡೆಯಿಂದಲೂ ಖುಷಿಯಾಗಿ ಇರ್ತಾರೆ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಯಾರಿಗೆ ಅನ್ನಿಸ್ತಾ ಇರುತ್ತೆ ಅವರು ಸುಖವಾಗಿರ್ತಾರೆ. ಕಷ್ಟಂ ತತ್ರಾಪಿ ಭುಂಜಂತೆ, ಅವರೆಲ್ಲ ಮುಂದಣ ಜನ್ಮದಲ್ಲಿ ಬೇರೆ ಬೇರೆ ರೋಗಗಳನ್ನು ಹೊತ್ತು ಹುಟ್ಟುತ್ತಾರೆ. ತಮ್ಮ ಹುಟ್ಟಿದ ಕುಲವನ್ನು, ಹೊಕ್ಕ ಕುಲವನ್ನು ಎರಡನ್ನೂ ಕೂಡ ಸಮರ್ಥವಾಗಿ ಲಗಾಡಿ ತೆಗೆದಿರ್ತಾರೆ ಅವರು. ಈ ಪೈಶಾಚ ಸ್ತ್ರೀಯರು, ರಾಕ್ಷಸ ಸ್ತ್ರೀಯರು ಎಲ್ಲ. ಇದು ಹೀಗಿರಬಾರದು. ಅದರಿಂದ ಒಬ್ಬಳು ಸಾಧಕಳು ಮದುವೆ ಆಗುವಾಗ ಇಟ್ಕೊಳ್ಳಬೇಕಾದ ಕ್ರೈಟೀರಿಯಾ, ತಂದೆ ತಾಯಿಗಳು ಹೇಳಬೇಕಾದ ವಿಚಾರ ಎರಡು ಹೇಗಿರಬೇಕು ನೋಡು. ಇಬ್ಬರೂ ಸೇರಿ ಒಂದು ಬೇರೆ ಗುರಿ, ದಾಂಪತ್ಯ ಏನಿದೆ ಅದು ಮೊದಲು, ಅದಕ್ಕೆ 2-3 ಮೆಟ್ಟಿಲುಗಳಿದೆ. ದಾಂಪತ್ಯ ಅಂತನ್ನೋದು ಜೀವನ ಇಡೀ ಜೊತೆಯಾಗುವ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಮಕ್ಕಳು, ಮಕ್ಕಳ ಉದ್ಧಾರ, ಆಮೇಲೆ ನೀವು ಅದರಿಂದ ಆಚೆಗೆ ಸುತ್ತಲಿನವರಿಗೆ ನಿಮ್ಮ ದಾಂಪತ್ಯದಿಂದ ಪ್ರಯೋಜನ ಆಗಬೇಕು. ಆ ತರಹ ಬಾಳಬೇಕು, ಅದು ಪರಮ ಪ್ರಯೋಜನ. ಅದರ ಜೊತೆಗೆ ಹೊಂದಿಕೊಂಡ ಹಾಗೆ ಉಳಿದದ್ದು ಏನಿದೆ ಅದೆಲ್ಲವೂ ಕೂಡ ಪ್ರಯೋಜನವಾಗಿ ಒದಗುತ್ತೆ. ಆದರೆ ನಾವು ಇವತ್ತು ಹೆಂಗೆ ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ರೂಪ ಅನ್ನೋದು ಇನ್ವೆಸ್ಟ್ಮೆಂಟ್. ಬ್ಯೂಟಿ ಈಸ್ ಆನ್ ಇನ್ವೆಸ್ಟ್ಮೆಂಟ್. ಆ ತರಹ ನೋಡ್ತಾ ಇದ್ದೇವೆ ನಾವು. ಬ್ಯೂಟಿಯನ್ನು ಇನ್ವೆಸ್ಟ್ ಮಾಡಿ ಪಡ್ಕೊಳ್ಳೋದೇನನ್ನ ಅಂತಂದರೆ ಸೆಕ್ಯೂರಿಟಿ ಆಫ್ ಲೈಫ್ ಈಸ್ ಪ್ರಾಫಿಟ್. ಬ್ಯೂಟಿ ಇನ್ವೆಸ್ಟ್ಮೆಂಟು, ಸೆಕ್ಯೂರಿಟಿ ಆಫ್ ಲೈಫ್ ಪ್ರಾಫಿಟ್. ಇದು ತಲೆನಲ್ಲಿ ಓಡ್ತಾ ಇದೆ ನಮಗೆ. ಅದರಿಂದಾಗಿ ಏನಾಗತ್ತೆ, ನಾವು ಮಕ್ಕಳಿಗೂ ಅದನ್ನು ಹೇಳ್ತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. ಅದರಿಂದಾಗಿ ನಾವು ಯಾರೂ ಅಲ್ಲ. ನಮ್ಮ ಹೆಣ್ಣು ಮಕ್ಕಳು ರಾಕ್ಷಸ ಸ್ತ್ರೀಯರೂ ಅಲ್ಲ, ಪೈಶಾಚ ಸ್ತ್ರೀಯರೂ ಅಲ್ಲ, ಆಸುರ ಸ್ತ್ರೀಯರೂ ಅಲ್ಲ. ಹಾಗಂತ ಹೇಳಿ ದೈವಿಕರೂ ಆಗೋದಿಲ್ಲ. ಎಡಬಿಡಂಗಿ ಮಾಡಿಸಿ ಕೂಡಿಸಿದ್ದೀವಿ. ನಮಗೆ ಕ್ಲಾರಿಟಿ ಇಲ್ಲದೆ ಇರೋದೇ ಈ ಪ್ರಾಬ್ಲಮ್. ಕ್ಲಾರಿಟಿನೇ ಇಲ್ಲ. ಅದರಿಂದ ಇಷ್ಟನ್ನು ನಾನು ಹೇಳಿದ್ದೇನೆ. ಚಾಪಲ್ಯಾನ್ ಮಮ ದೇವೇಶ ತದ್ಭವಾನ್ ಕ್ಷಂತುಮರ್ಹತಿ. ಇಷ್ಟು ಚಾಪಲ್ಯದಿಂದ ಹೇಳಿದೆ ಎಂದ್ಲು ಯಾರು? ಪಾರ್ವತಿ. ಏವಂ ವದಂತೀಂ ರುದ್ರಾಣೀಂ ಲಜ್ಜಾಭಾವ ಸಮನ್ವಿತಾಂ. ಇಷ್ಟು ಹೇಳಿ ನಾಚಿಕೆಗೀಡಾದ ಗೌರಿಯನ್ನ, ಪಾರ್ವತಿಯನ್ನ ಅವನು ಬೆನ್ನು ತಟ್ಟಿದ. ಸರಿಯಾಗಿ ಹೇಳಿದಿ. ಪ್ರಶಂಸ ಚ ದೇವೇಶೋ ವಾಚಾ ಸಂಜನಯನ್ ಪ್ರಿಯಂ ಅಂತ, ಚೆನ್ನಾಗಿ ಹೇಳಿದ್ದಿ ಅಂತ. ಆಮೇಲೆ ದೇವರು, ರುದ್ರದೇವರು ಹೇಳಿದರಂತೆ, ಶೃಣು ಕಲ್ಯಾಣಿ ಮದ್ವಾಕ್ಯಂ ಸಂವಾದೋಯಂ ಮಯಾ ತವ ಪುಣ್ಯಂ ಪವಿತ್ರಂ ಖ್ಯಾತಂಚ ಭವಿತಾ ತನ್ನ ಸಂಶಯ. ಏನು ನನ್ನ ಮಾತನ್ನ ಕೇಳಿ ನೀನು ನನಗೆ ಹೇಳಿದೆ ಸ್ತ್ರೀ ಧರ್ಮದ ಬಗ್ಗೆ, ಇದು ಬಹಳ ಒಳ್ಳೆಯದು. ಒಬ್ಬ ಮನುಷ್ಯ ಯಾರು ಇದನ್ನು ಕೇಳ್ತಾನೆ ಅವನು ಒಳ್ಳೆ ಕೀರ್ತಿಯನ್ನು ಹೊಂದುತ್ತಾನೆ. ಯಾಕೆಂದರೆ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ತಾನೆ, ತಾನು ಒಳ್ಳೆಯದಾಗಿ ಇರ್ತಾನೆ. ಏಕೆಂದರೆ ಇದು ಹೆಣ್ಣಿಗೆ ಹೀಗಿರಬೇಕು ಅಂದರೆ ಇವನಿಗೆ ತಕ್ಕ ಗಂಡೇ ಇರಬೇಕಾಗತ್ತೆ. ಯಾಕೆ ಅಂದರೆ ಒಂದು ಗಂಡು
ದಾರಿ ತಪ್ಪಿರೋದ್ರಿಂದಲೇ ಹೆಣ್ಣು ದಾರಿ ತಪ್ಪುವುದು. ಹೆಣ್ಣಿಗೆ ತಾನಾಗಿ ದಾರಿ ತಪ್ಪುವ ಸ್ವಭಾವ ಇಲ್ಲ. ಪುರುಷ ದಾರಿ ತಪ್ಪಿದ್ರೆ ಹೆಣ್ಣು ದಾರಿ ತಪ್ಪೋದು. ಪುರುಷನಿಗಾಗಿ ಪುರುಷನಿಂದ ಹೆಣ್ಣು ದಾರಿ ತಪ್ಪೋದು. ಆದ್ದರಿಂದ ಇಂತಹ ಹೆಣ್ಣಿದ್ರೆ ಒಳ್ಳೆ ಪುರುಷ ಇದ್ದೇ ಇರ್ತಾನೆ, ಅಥವಾ ಇರೋನು ಒಳ್ಳೆಯವನಾಗ್ತಾನೆ. ಮತ್ತೆ ಇಂತಹ ಪುರುಷರಿದ್ರೆ ಇಂತಹ ಸ್ತ್ರೀಯರು ಇರ್ತಾರೆ. ಅದರಿಂದಾಗಿ ಒಬ್ರಿಗೆ ಹೇಳಿದ್ರೆ ಇಬ್ರಿಗೂ ಕೂಡ. ನಮಗೆ ಇವಾಗಿರೋದು ಹಾಗಲ್ಲ. ಸ್ತ್ರೀವಾದ ಅನ್ನೋದು ಸ್ತ್ರೀಯರಿಗೆ ಮಾತ್ರ, ಪುರುಷರಿಗಲ್ಲ. ಪುರುಷ ಪ್ರಾಧಾನ್ಯ ಅದು ಸಹಜವಾಗಿ ಜೊತೆಯಲ್ಲಿ ಬಂದ್ಬಿಟ್ಟಿರತ್ತೆ. ಅದನ್ನೇನು ಮಾಡ್ಲಿಕ್ಕಲ್ಲ. ಯಾಕೆಂದ್ರೆ ಇಬ್ರು ಒಟ್ಟಿಗೆನೆ ಬಾಳ್ಬೇಕಲ್ವಾ. ಸಮಾಜದಲ್ಲಿ ಇರೋದೇ ಇಬ್ರು, ಒಂದು ಗಂಡು ಇನ್ನೊಂದು ಹೆಣ್ಣು. ಆಯ್ತಾ? ಒಬ್ಬ ಗಂಡು ಹೆಣ್ಣನ್ನು ಬಿಟ್ಟಿರ್ಬೋದು, ಇನ್ನು 9 ಜನ ಗಂಡು ಮಕ್ಕಳು ಹೆಣ್ಣನ್ನು ಬಿಟ್ಟಿರ್ಲಿಕ್ಕಾಗತ್ತಾ? ಒಬ್ಳು ಹೆಣ್ಣು ಮದುವೆ ಆಗದೆ ಇರಬಹುದು, ಇನ್ನು 9 ಜನ ಹೆಣ್ಣು ಮಕ್ಕಳು ಮದುವೆ ಆಗದೆ ಇರ್ಲಿಕ್ಕಾಗತ್ತಾ? ಅದರಿಂದಾಗಿ ಹೆಣ್ಣು ಗಂಡು ಜೊತೆಯಾಗೇ ಇರಬೇಕು. ಇವಳ ಸ್ವಭಾವ ಇವನ ಮೇಲೆ ಪರಿಣಾಮ ಬೀರುತ್ತೆ, ಇವನ ಸ್ವಭಾವ ಇವಳ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಒಬ್ಬರಿಗೆ ಹೇಳಿದ್ರೆ ಅದು ಇಬ್ಬರಿಗೂ ಅನ್ವಯಿಸುವ ಹಾಗೆ ಈ ಮೆಚುರಿಟಿ ಈಗ ಇಲ್ಲ. ಸ್ತ್ರೀವಾದ ಸ್ತ್ರೀಯರಿಗೆ ಮಾತ್ರ, ಪುರುಷರಿಗಲ್ವಾ ಅದು. ಪುರುಷ ಪ್ರಾಧಾನ್ಯ ನೀವು ಇಲ್ಲಿಂದ ಬಿಟ್ರೆ ಹೋದೆಯ ಪಿಶಾಚಂದ್ರ ಗವಾಕ್ಷ ಒಳಗಡೆ ಬರುತ್ತದೆ. ಇದೆಲ್ಲ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು, ಅದರ ಆಳಕ್ಕೆ ಹೋಗಿ ಚಿಂತನೆ ಮಾಡಬೇಕಾದದ್ದು. ಅದಕ್ಕೆ ಯಾರು ವಿದ್ವಾಂಸ ಇದನ್ನು ಕೇಳ್ತಾನೆ, ಇದನ್ನು ಹೇಳ್ತಾನೆ, ಅವನು ಒಳ್ಳೆಯದಕ್ಕೆ ಕಾರಣ ಆಗ್ತಾನೆ. ಈ ರೀತಿಯಾಗಿ ಅವಳು ಹೇಳಿ ಕಣ್ಮರೆಯಾದ್ಲಂತೆ. ಪಾರ್ವತಿ ಕಾಣಲಿಲ್ಲ. ಆಮೇಲೆ ಇಲ್ಲಿ ತನಕ ಶಿವನ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಇಷ್ಟು ಹೇಳಿ ಶಿವನ ಮುಖ ನೋಡಿದಾಗ ಶಿವ ಏನು ಹೇಳಿದ, ನಿನ್ನ ಸಂವಾದವನ್ನ, ನಿನ್ನ ವಾದವನ್ನ ಯಾವ ಗಂಡಸು ಹೇಳ್ತಾನೆ ಅವನಿಗೂ ಒಳ್ಳೇದಾಗತ್ತೆ. ಯಾಕೆಂದ್ರೆ ಈ ಥರದ ಹೆಣ್ಣನ್ನು ಅವನು ಗುರುತಿಸಬಲ್ಲವನಾಗ್ತಾನೆ, ಇದನ್ನ ಪಾರಾಯಣ ಮಾಡ್ತಾನೇ ಇದ್ರೆ. ಅವಳು ನಾನು ಹೀಗಿರಬೇಕು ಅಂತನ್ನುವಾಗ ಗಂಡಿಗೂ ಎಚ್ಚರ ಆಗತ್ತೆ, ನಾನು ಹೇಗಿರಬೇಕು ಅಂತ, ಇವಳಿಗೆ ತಕ್ಕ ಹಾಗೆ ನಾನಿರಬೇಕು ಅಂತ. ಇವಾಗ ಆಗ್ತಾ ಇರೋದು ಹಾಗೆ ಅಲ್ವಾ. ಈ ಹೆಣ್ಣಿಗೆ ತಕ್ಕ ಹಾಗೆ ನಾನಿರಬೇಕು ಅಂತ ಗಂಡು, ಈ ಗಂಡಿಗೆ ತಕ್ಕ ಹಾಗೆ ನಾನಿರಬೇಕು ಅಂತ ಹೆಣ್ಣು. ಹೀಗೆ ಪೈಪೋಟಿಯಲ್ಲಿ ಅವ್ಯವಸ್ಥೆ ಆಗ್ತಾ ಇರೋದು. ಅದರಿಂದ ಚಂದ ಮಾಡಿ ಇದು ಮುಂದೆ ಒರಿಯುತ್ತೆ. ಆ ಕಾರಣದಿಂದ ಇಷ್ಟು ಹೇಳಿ ಸದಾಶಿವ ಆಶೀರ್ವಾದ ಮಾಡಿದಾಗ ಈ ನಿನ್ನ ವಾದಕ್ಕೆ, ನಿನ್ನ ಗೀತೆಗೆ, ಪಾರ್ವತಿ ಗೀತಕ್ಕೆ ಈ ಫಲ ಇದೆ ಅಂತ ಹೇಳಿದ ಕೂಡಲೇ ಲಜ್ಜೆಯಿಂದ ಕಣ್ಮರೆಯಾದ್ಲಂತವಳು. ಏವಂ ಪುರಾಮಯಾಶ್ಚರ್ಯಂ ದೃಷ್ಟಂ ಹೈಮವತೆ ಮನೆ ಮುನೆ ಚರತ ತೀರ್ಥಯಾತ್ರಾರ್ಥಂ ಪುರಾ ಕೇಶಿನಿಷೂದನ. ಅದರಿಂದ ಕೃಷ್ಣ ಅಂದ್ರು ನಾರದರು. ನೋಡಿ, ಇದು ನೆನಪಿಡಿ, ಇದನ್ನ ಹೇಳ್ತಾ ಇರೋದು ನಾರದರು ಕೃಷ್ಣನಿಗೆ ಹೇಳ್ತಾ ಇರೋದು. ನಾರದರು ಕೃಷ್ಣನಿಗೆ ಹೇಳುವಾಗ ಉಮಾ ಮತ್ತು ಶಿವರ ಸಂವಾದ ಬಂದದ್ದು. ಧರ್ಮರಾಜ ಇದನ್ನು ಕೇಳಿದ, ಸಂತೋಷಪಟ್ಟ. ಯುಧಿಷ್ಠಿರ ಕೇಳಿದ. ಶಿವಪಾರ್ವತಿಯರ ಸಂವಾದವನ್ನ ನಾರದರು ಕೃಷ್ಣನಿಗೆ ಹೇಳಿದ್ದು. ಹೌದು, ಅದನ್ನ ಅದು 8 ಲೇಯರ್ ಬರುತ್ತೆ ನೀವು ಮಹಾಭಾರತದಲ್ಲಿ. ಸುಮ್ಮನೆ ಒಂದು ಹೇಳ್ತೇನೆ ನೋಡಿ. ಮೊದಲನೇ ಲೇಯರು ಸೂತರು ಶೌನಕರು, ಎರಡನೇ ಲೇಯರು ವೈಶಂಪಾಯನರು ಜನಮೇಜಯ, ಮೂರನೇ ಲೇಯರು ಭೀಷ್ಮಾಚಾರ್ಯರು
ಯುಧಿಷ್ಠಿರ. ನಾಲ್ಕನೆಯ ಲೇಯರು ಕೃಷ್ಣ ನಾರದ. ಐದನೆಯ ಲೇಯರು ಪಾರ್ವತಿ ಮತ್ತು ಶಿವ. ಅಲ್ಲಿಂದ ಸೀದಾ ರಾಪಕ್ಕ ಕೃಷ್ಣ ಹೇಳಿದ್ದು ಇಲ್ಲಿಗೆ ಮುಗೀತು ಅಂತಾರೆ. ನಮಗೆ ಆ ಉಪಸ್ಥಿತಿ ಇರಬೇಕು. ಇದು ಎಲ್ಲಿಂದ ಶುರು ಆಗಿದ್ದು ಎಲ್ಲಿಗೆ ಮುಗಿಯತ್ತೆ ಅಂತ. ಈ ರೀತಿ ಭೀಷ್ಮ. ಆಮೇಲೆ ಯುಧಿಷ್ಠಿರ ಹೇಳ್ತಾನೆ, ಒಳ್ಳೆ ಜ್ಞಾನ ಉಳಿಬೇಕು. ಪಾಪಕರ್ಮ ಮಾಡಿದವರಿಗೂ ಕೂಡ ಜ್ಞಾನ ಚೆನ್ನಾಗಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಏನೋ ಪಾಪಕರ್ಮ ಮಾಡಿಬಿಟ್ಟಿರ್ತೀವಪ್ಪ, ಜ್ಞಾನ ಮುಂದಿನ ಜನ್ಮದಲ್ಲಿ ಬೇಕು ಅಂತ ಅನ್ಸುತ್ತೆ. ಅವಾಗ ಏನ್ ಮಾಡಬೇಕು? ಉಪಾಯೋಯಂ ಪರಪ್ರಾಪ್ತವು ಪರಮ ಪರಿಕೀರ್ತಿತ. ನೋಡಪ್ಪ, ಜ್ಞಾನ ಬೇಕು ಅಂದ್ರೆ ಇದೊಂದೇ ಉಪಾಯ. ಏನು? ನಾರಾಯಣಸ್ಯಾನುಧ್ಯಾನಂ ಅರ್ಚನಂ ಯಜನಂ ಸ್ತುತಿ. ನಾರಾಯಣನ ಧ್ಯಾನ, ನಾರಾಯಣನ ಪೂಜೆ, ನಾರಾಯಣನ ಯಾಗ, ನಾರಾಯಣನ ಸ್ತುತಿ. ಶ್ರವಣಂ ತತ್ಕಥಾನಾಂಚ ವಿದ್ವತ್ ಸಂರಕ್ಷಣಂ ತಥಾ. ತತ್ಕಥಾನಾಂ ಶ್ರವಣಂ, ಅವನ ಕಥೆಗಳ ಸ್ಮರಣೆ, ಶ್ರವಣ. ಆಮೇಲೆ ನಾರಾಯಣನನ್ನ ಬಿಟ್ಟು ಇನ್ನೊಂದಿದೆ. ಏನು? ವಿದ್ವತ್ ಸಂರಕ್ಷಣಂ ತಥಾ. ಜ್ಞಾನಿಗಳ ರಕ್ಷಣೆ ಸಮಾಜಕ್ಕೆ ಬೇಕವರು. ಯಾಕೆಂದ್ರೆ ಕೇವಲ ಜ್ಞಾನವನ್ನ ವ್ರತವಾಗಿಟ್ಟುಕೊಂಡು ಮುಂದೆ ನಡೆದಿರ್ತಾರೆ. ಅವರಿಗೆ ಸಮಾಜ ರಕ್ಷಣೆ ಕೊಡಬೇಕು, ಅದು ಒಂದು ಕರ್ತವ್ಯ. ವಿದ್ವತ್ ಶುಶ್ರೂಷಣಂ ಪ್ರೀತಿ ಉಪದೇಶಾನುಪಾಲನಂ ಸಧ್ಯಾನೇನ ಜಪೇನಾಶು ಮುಚ್ಚತೆ ಪ್ರಾಕೃತೋಪಿ ವಾ. ಧ್ಯಾನದಿಂದಲೂ ಜಪದಿಂದಲೂ ಪ್ರಾಕೃತನಾದವನು ಬಿಡುಗಡೆ ಆಗ್ತಾನೆ. ಜಪಶ್ಚತುರ್ವಿಧ ಪ್ರೋಕ್ತ. ಜಪ 4 ತರಹ ಇದೆ. ವೈದಿಕಸ್ತಾಂತ್ರಿಕೋಪಿ ವಾ ಪೌರಾಣಿಕೋಥ ವಿದ್ವದ್ಭಿ ಕಥಿತಂ ಸ್ಮಾರ್ತ ಏವ ಚ. ವೈದಿಕ ಜಪ, ವೇದ ಮಂತ್ರಗಳ ಆವೃತ್ತಿ. ತಾಂತ್ರಿಕೋಪಿ ವಾ, ತಂತ್ರಗ್ರಂಥಗಳಲ್ಲಿ ಹೇಳಿದ ನಾಮದ ಆವೃತ್ತಿ. ಪೌರಾಣಿಕ, ನಿಮಗೆ ಭಾಗವತ 5ನೇ ಸ್ಕಂಧದಲ್ಲಿ ಎಲ್ಲ ದೇವತೆಗಳ, ಎಲ್ಲ ದೇವರ ರೂಪಗಳು, ಅವತಾರಗಳ ಚಿಂತನೆಯೂ ಇದೆ. ಹಯಗ್ರೀವ, ನರಸಿಂಹ, ಪ್ರದ್ಯುಮ್ನ, ಎಲ್ಲರ, ರಾಮ, ಕೃಷ್ಣ, ಎಲ್ಲರ ರೂಪದ ಚಿಂತನೆ ಇದೆ. ಅದು ಪೌರಾಣಿಕವಾದ ಮಂತ್ರ. ಸ್ಮಾರ್ತ, ಸ್ಮೃತಿಕಾರರು ಒಂದು ಮಾಡಿರ್ತಾರೆ. ಅದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅದು ಸ್ಮೃತಿ, ಪೌರಾಣಿಕವೂ ಹೌದದು. ಹೀಗೆ 4 ತರಹದ ಜಪ ಇದೆ. ವಿದ್ವತ್ ಶುಶ್ರೂಷಯ ಜ್ಞಾನಂ, ಜ್ಞಾನಿಗಳನ್ನ ಸೇವೆ ಮಾಡಬೇಕು, ಜ್ಞಾನಿಗಳನ್ನ ರಕ್ಷಣೆ ಮಾಡಬೇಕು. ಜ್ಞಾನಿಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದರಿಂದ ಓ ಧರ್ಮರಾಜನೇ, ನೀನು ಜ್ಞಾನಿಗಳನ್ನ ರಕ್ಷಣೆ ಮಾಡಬೇಕು. ಸೂರತಾ ಬಂಧು ಹೀನೈಕ ವನೆ ಪೂರ್ವಂ ಯಮೇನತು ಆಸೀದಾಶ್ವಾಸಿತ ವಿದ್ವತ್ ಸಂರಕ್ಷಣ ಫಲಾತ್ ಕಿಲ. ಸೂರತ ಅಂತ ಒಬ್ಬಳು ಹುಡುಗಿ. ಆ ಸೂರತ ಅನ್ನುವ ಹೆಣ್ಣು ಮೊದಲು ಯಮನ ಅನುಮತಿಯನ್ನ ಪಡೆದು, ಯಮನಿಂದ ಅರಿವು ಪಡೆದು ವಿದ್ವತ್ ಸಂರಕ್ಷಣೆಯನ್ನು ಮಾಡಿದಳು. ಅವಳು ಎತ್ತರಕ್ಕೆ ಏರಿದಳು. ವಿಪ್ರಸ್ಯ ಮರಣೇ ಹೇತು ತತ್ಪತ್ನಿ ಪಿತೃಶೋಕದ ವೇಶ್ಯಾತ್ವಮಿತಿ ಲೋಭೋಯಂ ವಿಪ್ರಕನ್ಯೇತಿ ಸಾಂಪ್ರತಂ. ಒಮ್ಮೆ ಏನಾಯಿತು, ಅವಳ ಗಂಡ
ಬೇಗ ಹೋದ. ಸೂರತಾ ಅಂತನ್ನುವ ಹುಡುಗಿ ಇದ್ದಲ್ಲ, ಅವಳು ಗಂಡ ಬೇಗ ಸತ್ತ. ಈ ಸೂರತಾ ಕಥೆಯನ್ನ ಪ್ರಾಯ ಕೇಳಿರಲ್ಲ, ಅದು ಅಷ್ಟು ಪ್ರಸಿದ್ಧವೂ ಅಲ್ಲ. ಆದರೆ ಮಹಾಭಾರತದ ಮೂಲೆಯಲ್ಲಿ ಹೀಗೊಂದು ಇದೆ. ಸೂರತಾ ಅಂತ ಒಬ್ಬಳು ಹುಡುಗಿ, ಅವಳೇನು ಮಾಡಿದ್ಲು, ಮದುವೆ ಆದ್ಲು. ಏನೋ ಕಾರಣದಿಂದ ಗಂಡ ಬೇಗ ಸತ್ತ. ಅವತ್ತಿನ ಕಾಲದಲ್ಲಿ ಗಂಡ ಬೇಗ ಸಾಯ್ತಾನೇ ಇರಲಿಲ್ಲ, ಸತ್ತ. ಆಗ ಬಂಧುಗಳೆಲ್ಲ ದೂರ ಇಟ್ರು. ತಂದೆಗೆ ಬಹಳ ಶೋಕ ಆಯಿತು, ಅಯ್ಯೋ ಮಗಳು ಇಷ್ಟು ಕಷ್ಟಪಡ್ತಾ ಇದ್ದಾಳಲ್ಲ ಅಂತ. ಕೆಲವರು ಅವಳ ಸ್ವಭಾವ ಚೆನ್ನಾಗಿಲ್ಲ ಅಂದ್ಬಿಟ್ರು. ಆಗ ಆ ಸೂರತ ಯಮನನ್ನೇ ಕೇಳಿದಳು, ಯಾಕೆ ಹೀಗಾಯಿತು ಅಂತ. ನಾನು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳು. ಭೀಷ್ಮ ಇತ್ಯುಕ್ ಅನ್ಯಜನ್ಮನಿ ವಿದ್ವಾಂಸಂ ಪ್ರಹಾರೈರಭಿಪೀಡಿತಂ ಚೋರಶಂಕಾ ವಿಮೋಕ್ಷೇಣ ಮೋಕ್ಷಯಿತ್ವಾ ಸುಜನ್ಮಿಕಾ. ನೋಡು, ಹಿಂದಿನ ಜನ್ಮದಲ್ಲಿ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದಿ, ಆದರೆ ಆಕಸ್ಮಿಕವಾಗಿ ಒಬ್ಬ ಜ್ಞಾನಿಯನ್ನು ರಕ್ಷಣೆ ಮಾಡಿದೆ. ಆ ಜ್ಞಾನಿ ಕಳ್ಳರಿಂದ ಚೆನ್ನಾಗಿ ಹೊಡೆಯಲ್ಪಟ್ಟು ಆ ಜ್ಞಾನಿಯಲ್ಲಿದ್ದ ಸಮಗ್ರ ಸಂಪತ್ತನ್ನು ಹಾರಿಸಿಕೊಂಡು ಹೋಗಿದ್ರು. ಅವನಿನ್ನೇನು ಸಾಯುವ ಸ್ಟೇಜಲ್ಲಿ ಇರ್ತಿದ್ದ. ಆಗ ನೀನು ಕಟ್ಟು ಬಿಚ್ಚಿ ಅವನಿಗೆ ಉಪಕಾರವನ್ನು ಮಾಡಿದೆ, ಅನ್ನವನ್ನು ಕೊಟ್ಟು ಆ ತರಹ ಅವನ ಶುಶ್ರೂಷೆ ಮಾಡಿದೆ. ಆದ್ದರಿಂದ ನನ್ನನ್ನು ನೋಡುವ ಅರ್ಹತೆಯನ್ನು ಪಡೆದಿದ್ದಿ, ನನ್ನ ಮಾತನ್ನು ಕೇಳುವ ಅರ್ಹತೆಯನ್ನು ನೀನು ಪಡೆದಿದ್ದಿ. ನೀನು ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡು ಅಂತ ಹೇಳಿದ್ನಂತೆ ಯಮ. ಇತ್ಯುಕ್ತ ಅಷ್ಟಾಕ್ಷರ ಧ್ಯಾನ ಜಪಾದಿ ಶ್ರೇಯ ಸಂಯುತ ಯಮೇನಾನುಗೃಹೀತಾಭೂತ್ ಪುಣ್ಯಲೋಕ ನಿವಾಸಿನಿ. ಈ ರೀತಿಯಾಗಿ 8 ಅಕ್ಷರದ ನಾರಾಯಣನ ಧ್ಯಾನದಲ್ಲಿ ತೊಡಗಿ ಯಮನ ಅನುಗ್ರಹವನ್ನು ಪಡೆದು ಪುಣ್ಯಲೋಕಕ್ಕೆ ಹೋದ್ಲು. ಯಮ ಏನಾದರೂ ಬೆಂಗಳೂರಿನ ವೈದಿಕ ವಿದ್ವಾಂಸನಾಗಿದ್ದರೆ ಅವಳು ಖಂಡಿತ ಈ ಫಲ ಸಿಗ್ತಾ ಇರಲಿಲ್ಲ. ನಾರಾಯಣ ಜಪ ಮಾಡೋದಾ, ಬಾಯಲ್ಲಿ ಕೂಡ ಹೇಳಬಾರ್ದು ನೀನು ಅಂದ್ಬಿಡೋರು. ಆದರೆ ಯಮ ಸಾಂಪ್ರದಾಯಿಕ ಮಾಧ್ವ ವಿದ್ವಾಂಸ ಅಲ್ವಲ್ಲ, ಅದರಿಂದಾಗಿ ಅವನೇನು ಹೇಳಿದ, ಅಷ್ಟಾಕ್ಷರ ಜಪ ಮಾಡು ಅಂತಂದ. ತನ್ನಿತ್ಯಂ ವಿದುಷಾಂ ರಕ್ಷಾ ತತ್ಪರೋ ಭೂರ್ಮಹೀಪತೆ ತೇಷಾಂ ಸಂರಕ್ಷಣಾತ್ ಸದ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಆದ್ದರಿಂದ ನೀನು ವಿದ್ವಾಂಸರ ರಕ್ಷಣೆ ಮಾಡು, ವಿಶೇಷತಃ ರಾಜನಾದವನ ಕರ್ತವ್ಯ ಅದು. ರಾಮಾಯಣ, ಮಹಾಭಾರತ, ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಗೀತೆ ಬರುತ್ತೆ. ಆದ್ದರಿಂದ ಎಲ್ಲರ ಸೊತ್ತು ಅದು. ವೇದವ್ಯಾಸರು ಎಲ್ಲರಿಗೂ ಕೊಟ್ಟ ಸೊತ್ತು ಅದು. ಆದರೆ ಇದು ಗೊತ್ತಿರದ, ಇದು ಆಳವಾಗಿ ಇರದ ಇಬ್ಬರು ಸ್ವಾಮಿಗಳು. ಅವರು ಇಬ್ಬರದ್ದು ಕಥೆ ಹೇಳಬೇಕು ನಾನು. ಒಬ್ಬರಿದ್ದರು, ಅವನ ಹತ್ರ ಹೋಗಿ ಯಾರೋ ಒಬ್ಬರು ಅವ್ರಿಗೆ ನಮಸ್ಕಾರ ಮಾಡಿ, ಏನು ಓದ್ತಾ ಇದ್ದೀರಾ, ಏನು ಓದ್ತಾ ಇದ್ದಿ? ಶಾಸ್ತ್ರ ಓದ್ತಾ ಇದ್ದೀನಿ. ಯಾರ ಹತ್ರ ಪಾಠ ಆಗ್ತಾ ಇದೆ? ಹೇಳಿದ್ರು, ಯಾರ ಹತ್ರನೂ ಆಗ್ತಾ ಇದೆ. ಏನು ಪಾಠ ಆಗ್ತಾ ಇದೆ? ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ. ಸರಿ, ಶಾಸ್ತ್ರ ಯಾವಾಗ ಓದ್ತ್ಯಾ ಅಂತ ಕೇಳಿದ್ರು. ಏನ್ ಭೀಕರರಿ, ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ ಶಾಸ್ತ್ರ ಅಲ್ಲ ಅಂದ್ರೆ ಜಗತ್ತಲ್ಲಿ ಇನ್ಯಾವುದು ಶಾಸ್ತ್ರ ಆಗಬೇಕು? ಇನ್ನು ಎರಡನೆಯದ್ದು, ಅವರು ಗೀತಾ ಭಾಷ್ಯವನ್ನೋ ಗೀತೆಯನ್ನೋ ಯಾರಿಗೋ ಪಾಠ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಇಬ್ಬರು ಹೆಣ್ಣು ಮಕ್ಕಳು ಬಂದು ಕೂತ್ಕೊಂಡಿದ್ರು. ಏನು ಹೇಳ್ತಾರೆ ಕೇಳೋಣ ಸ್ವಾಮಿಗಳು ಅಂತ.
ಅವ್ರನ್ನ ನೀವು ಹೊರಗಡೆ ಹೋಗೋದೇ ಹೊರತು ನಾನು ಪಾಠ ಮಾಡಲ್ಲ, ನಿಮ್ಮಂಥವ್ರು ಕಿವಿಗೆ ಬೀಳೋದೇ ನಿಮಗೆ ಪಾಪ ಅಂದ್ಬಿಟ್ರು. ದೇವರ ನಾಮ, ದೇವರ ಸಂದೇಶ ಕೇಳಿಸ್ಕೊಳ್ಳೋದು ಪಾಪ ಆದರೆ ಪುಣ್ಯ ಯಾವುದು ಜಗತ್ತಿನಲ್ಲಿ? ಹೀಗೆ ಅದೇ ಸ್ವಾಮಿ. ಅದು ಬೇರೆ, ಅದು ಬೇರೆ, ಇದು ಬೇರೆ. ಅದರಿಂದಾಗಿ ಇತ್ಯುಕ್ತ ಅಷ್ಟಾಕ್ಷರ ಧ್ಯಾನ ಜಪಾದಿ ಶ್ರೇಯ ಸಂಯುತ. ಆ ಕಾರಣದಿಂದ ನಾರಾಯಣ ಅಷ್ಟಾಕ್ಷರ ಜಪವನ್ನು ಮಾಡು ಅಂತ ಹೇಳಿದ್ರಂತೆ ಯಮದೇವರು. ಯಾರಿಗೆ? ಸೂರತಾಳಿಗೆ. ಒಳ್ಳೆ ಲೋಕವನ್ನ ಹೊಂದಿದಳು. ನೀನು ಕೂಡ ಅಷ್ಟೇ. ಈ ಕಥೆಯನ್ನು ಹೇಳಿ ಭೀಷ್ಮಾಚಾರ್ಯರು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀನು ಕೂಡ ವಿದ್ವಾಂಸರ ರಕ್ಷಣೆಯನ್ನ ಮಾಡು, ಅದು ಪರಮ ಪುಣ್ಯ ಅಂತ ಹೇಳಿದರು ಅನ್ನುವಲ್ಲಿಗೆ 138ನೇ ಅಧ್ಯಾಯ. ಸರ್ವಶಾಂತಿಕರಂ ಪುಣ್ಯಂ ದಾರಿದ್ರ್ಯಾತುರ ದುಃಖಿನಾಂ ನಿತ್ಯ ಪುಷ್ಟಿಪ್ರದಂ ನಿತ್ಯಂ ಪಿತಾಮಹವದಸ್ವಮೇ. ಯುಧಿಷ್ಠಿರ ಕೇಳಿದ. ಈಗ ಒಬ್ಬರು ಬಡವರಾಗಿರ್ತಾರೆ, ಅವರಿಗೆ ಯಾತ್ರೆ ಮಾಡಲಿಕ್ಕೆ ಕಷ್ಟ ಇರುತ್ತೆ. ಇನ್ನು ಕೆಲವರು ಆತುರರು, ರೋಗಿಗಳಿರ್ತಾರೆ, ಅವ್ರಿಗೂ ಯಾತ್ರೆ ಮಾಡಲಿಕ್ಕೆ ಕಷ್ಟ ಇರುತ್ತೆ. ಯಾತ್ರೆ ಮಾಡಿ ಅಲ್ಲಿ ಬಂದ ಪುಣ್ಯದಿಂದ ಜ್ಞಾನ ಸಂಪಾದನೆ ಮಾಡಬೇಕು ಅಲ್ವೇ? ಯಾತ್ರೆ ಮಾಡಲಿಕ್ಕೇನೆ ಆಗೋದಿಲ್ಲ. ಮೊದಲನೆಯದ್ದು ದಾರಿದ್ರ್ಯ, ಎರಡನೆಯದ್ದು ರೋಗ, ಶಕ್ತಿಯೇ ಇಲ್ಲ. ಏನು ಮಾಡೋದು? ಅವರಿಗೂ ಒಳ್ಳೆಯದಾಗಬೇಕು, ಏನು ಮಾಡಬೇಕು? ಅಯಂ ಶಸ್ತೋ ಮಹಾಜಪ್ಯೋ ದೇವರಾಜರ್ಷಿ ಸಂಯುತಃ ಸೇವನ್ನರೋ ನ ದುಃಖೇನ ಭಯೇನ ಚ ವಿಮುಹ್ಯತಿ. ಇದನ್ನ ಜಪ ಮಾಡಬೇಕು. ಇದನ್ನ ಜಪ ಮಾಡಿದರೆ ಎಲ್ಲ ತೀರ್ಥವನ್ನು ತಿರುಗಿದ ಪುಣ್ಯ. ಏನು ಜಪ ಮಾಡಬೇಕು? ಈ ಮುಂದೆ ಹೇಳಿದ್ದನ್ನು ಮಾಡಬೇಕು. ಏನು ಮುಂದೆ ಹೇಳಿದ್ದು ಕೇಳಿ. ದೇವಾಸುರ ಗುರುರ್ದೇವ ಸರ್ವದೇವ ನಮಸ್ಕೃತಃ ಅಚಿಂತ್ಯೋಥಾಪ್ಯ ನಿರ್ದೇಶ್ಯ ಸರ್ವ ಪ್ರಾಣೋಹ್ಯಯೋ ನಿಜಃ. ದೇವಾಸುರ ಗುರವೇ ನಮಃ. ದೇವತೆಗಳಿಗೂ ಅಸುರರಿಗೂ ಜ್ಞಾನವನ್ನಿತ್ತವ ಅವನು ದೇವಾಸುರ ಗುರು. ಎರಡನೆಯದ್ದು ದೇವ, ಈ ಜಗದೊಡನೆ ಆಡುವವ. ಆಮೇಲೆ ಸರ್ವದೇವ ನಮಸ್ಕೃತಃ, ಎಲ್ಲ ದೇವತೆಗಳ ನಮನವನ್ನೂ ಕೈಗೊಂಡವನು. ಅಚಿಂತ್ಯ, ಅನಿರ್ದೇಶ್ಯ, ಸರ್ವಪ್ರಾಣ, ಅಯೋನಿಜ. ಯಾರು? ಪಿತಾಮಹ, ಎಲ್ಲರ ಮುತ್ತಜ್ಜ, ಜಗನ್ನಾಥ, ಜಗದೊಡೆಯ. ಇಂತಹ ಬ್ರಹ್ಮದೇವರು. ಆ ಬ್ರಹ್ಮದೇವರಿಂದ ಕೂಡಿದ ಸಾವಿತ್ರಿ, ಅವರಿಬ್ಬರನ್ನ ಪೂಜಿಸಬೇಕು. ಬ್ರಹ್ಮದೇವರನ್ನ, ಸರಸ್ವತಿಯನ್ನ ಪೂಜಿಸಬೇಕು. ಆಮೇಲೆ ದೇವಭೂರಥ ಕರ್ತಾಚ ವಿಷ್ಣುರ್ನಾರಾಯಣ ಪ್ರಭು, ನಾರಾಯಣನನ್ನ ಪೂಜಿಸಬೇಕು. ವಿಷ್ಣುನಾಭಿತರೋ ಜಾತೋ ಬ್ರಹ್ಮ ಭುವನ ಪಾವನ. ವಿಷ್ಣುವಿನ ಹೊಕ್ಕಳಿಂದ ಹುಟ್ಟಿದ ಬ್ರಹ್ಮ. ಉಮಾಪತಿರ್ವಿರೂಪಾಕ್ಷ, ವಿರೂಪಾಕ್ಷನಾದ ಶಿವ. ಸ್ಕಂದ ಸೇನಾಪತಿಸ್ತಥಾ, ಸ್ಕಂದ. ವಿಶಾಖ ಹುತಭುಕ್, ಅಗ್ನಿ. ವಿಶಾಖ ಅಂದ್ರೂ ಅಗ್ನಿ, ವಿಶೇಷ ಶಾಖ ಇರುವವ ಅಂತ ವಿಶಾಖ. ಅಗ್ನಿ, ಹುತಭುಕ್, ವಾಯು, ಚಂದ್ರ, ಆದಿತ್ಯ, ಪ್ರಭಾಕರ. ಶಕ್ರ ಅಂದರೆ ಇಂದ್ರ, ಪ್ರಭಾಕರ ಅಂತ ಹೇಳಿದ್ರೆ ಸೂರ್ಯ. ಸುರಪತಿ ಇಂದ್ರ, ಯಮ,
ವರುಣ, ಕುಬೇರ ಇವರೆಲ್ಲರನ್ನೂ ಕೂಡ ಚಿಂತಿಸಿ ಸೂರ್ಯನನ್ನು 2 ಸಲ ಹೇಳಿದ್ರು. ಇಲ್ಲ 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 ಚಂದ್ರಾದಿತ್ಯವು ಪ್ರಭಾಕರವು ಅಂದ್ರು. ಚಂದ್ರ ಮತ್ತೆ ಆದಿತ್ಯ ಇಬ್ಬರು ಪ್ರಭಾಕರರೇ. ಹಂಗೆ ಇವರನ್ನ ಚಿಂತಿಸಬೇಕು. ಆಮೇಲೆ ಷಟ್ಕಾಲಾಹ 6 ಋತುಗಳ ಅಭಿಮಾನಿ ದೇವತೆಗಳು. ಸಾಗರ ವರುಣ, ಸಾಗರ. ಗಂಗೆಯನ್ನ ಚಿಂತನೆ ಮಾಡಬೇಕು. ಮರುದ್ಗಣಗಳನ್ನ ವಾಲಖಿಲ್ಯೇಭ್ಯೋ ನಮಃ ಅನ್ನಬೇಕು ಋಷಿಗಳು. ಸಿದ್ಧರು, ಕೃಷ್ಣದ್ವೈಪಾಯನ, ನಾರದ, ಪರ್ವತ, ವಿಶ್ವಾವಸು, ಹಹಾ, ಹಹು, ತುಂಬುರು, ಚಿತ್ರಸೇನ, ದೇವಕನ್ಯೆ, ಉರ್ವಶಿ, ಮೇನಕ, ರಂಭ, ಮಿಶ್ರಕೇಚಿ, ಅಲಂಬುತ ಇವ್ರನ್ನೆಲ್ಲ ನೆನಪಿಸಿಕೊಂಡ್ರೆ ಮನಸ್ಸು ಶುದ್ಧ ಆಗತ್ತೆ ಅಂತಾರೆ. ಮನಸ್ಸು ಶುದ್ಧ ಆಗಿ ತೀರ್ಥಯಾತ್ರೆಯನ್ನ ಮಾಡಿದ ಪುಣ್ಯ. ವಿಶ್ವಾಚಿ, ಘೃತಾಚಿ, ಪಂಚಚೂಡ, ತಿಲೋತ್ತಮ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿದೇವತೆಗಳು, ಪಿತೃಗಳು, ಧರ್ಮಾಭಿಮಾನಿ, ಸತ್ಯಾಭಿಮಾನಿ, ತಪಸ್ಸು, ದೀಕ್ಷಾ, ವ್ಯವಸಾಯ, ಶರ್ವರಿ ಅಂದ್ರೆ ರಾತ್ರಿ, ದಿವಸ, ಮರೀಚಿ, ಕಾಶ್ಯಪರು, ಶುಕ್ರ, ಬೃಹಸ್ಪತಿ, ಕುಜ, ಬುಧ, ರಾಹು, ಶನೈಶ್ಚರ, ನಕ್ಷತ್ರಗಳು, ಸಂಧ್ಯಾಭಿಮಾನಿಗಳು, ವತ್ಸರಾಭಿಮಾನಿಗಳು, ವೈನತೇಯ, ಗರುಡ, ನಾಗರು, ಸಿಂಧು, ದೇವಿಕಾ, ಪುಷ್ಕರ, ಕಾಳಿಂದಿ, ನರ್ಮದಾ, ಕಂಪನ, ವಿಶಲ್ಯ, ಸರಯು, ಗಂಡಕಿ ಈ ಎಲ್ಲ ನದ್ಯಾಭಿಮಾನಿಗಳು. ಇನ್ನು ನದಾಭಿಮಾನಿಗಳು, ಇನ್ನು ಮತ್ತೆ ಉಪನದಿಗಳು ಅರುಣ, ವೇತ್ರವತಿ, ಗೋಮತಿ, ಗೋದಾವರಿ, ಪರ್ಣ, ಕೃಷ್ಣವೇಣಿ, ದೃಶದ್ವತಿ, ಕಾವೇರಿ ಇವರನ್ನೆಲ್ಲ ನೆನಪಿಸಿಕೊಳ್ಳೋದು. ಕುರುಕ್ಷೇತ್ರ, ಕುರುಕ್ಷೇತ್ರದಲ್ಲಿ ಹರಿಯುವ ಸರಸ್ವತಿ ನದಿ, ಸಿಂಧು ನದ, ವಿತಸ್ತಿ, ಕ್ಷೇಮವತಿ, ವೇದಶ್ರುತಿ, ವೇದಧನಿ, ನಲಾಹಾರ, ಕೌಶಿಕಿ, ಯಮುನಾ ಈ ಎಲ್ಲ, ಬ್ರಹ್ಮ ಸರೋವರ, ಎಲ್ಲಾ ತರಹದ ಶಾಸ್ತ್ರದಲ್ಲಿ ಹೇಳಿರುವ ನದಿಗಳು. ಆಮೇಲೆ ಶಾಸ್ತ್ರದಲ್ಲಿ ಹೇಳಿದ ಬೇರೆ ಬೇರೆ ಸ್ಥಳಗಳು. ವಿತಸ್ತಿ ಅಂತ, ವಿತಸ್ತ್ಯ ಅಂತ ಇದೆ, ವಿತಸ್ತಿ ಅಂತ ಹೇಳಿದೆ. ಎರಡೂ ತರಹದ ಪ್ರಯೋಗ ಇದೆ. ಇನ್ನು ಎಲ್ಲಾ ದಿಕ್ಕಿನಲ್ಲಿರುವ ಋಷಿಗಳು. ಆಮೇಲೆ ವಿಶ್ವಾಮಿತ್ರ, ಭರದ್ವಾಜ, ಜಮದಗ್ನಿ, ನಚಿಕೇತ, ರಾಮ, ಶ್ವೇತಕೇತು, ಕಹೋಳ ಇವರೆಲ್ಲ ಋಷಿಗಳು. ದೇವಲ, ದೇವಶರ್ಮ, ಧೌಮ್ಯ, ಹಸ್ತಿಕಾಶ್ಯಪ, ರೋಮಹರ್ಷಣ ಇವರೆಲ್ಲ ಋಷಿಗಳು. ದುಷ್ಯಂತ, ಭರತ, ಚಕ್ರವರ್ತಿ, ಯವನ, ಜನಕ, ದೃಢರಥ, ತಪನ, ತಪಕ, ದಶರಥ, ರಥಂತರ, ಭಾರ್ಗವ, ಚ್ಯವನ, ರಾಮಚಂದ್ರ ಇವರೇ ಮೊದಲಾದ ರಾಜರ್ಷಿಗಳು ಮತ್ತು ಕ್ಷತ್ರಿಯರು. ಮಹಾಭಿಷಕ್, ಆಯು, ಕ್ಷೇಪ ಇವರೆಲ್ಲ. ನಮಸ್ತೇಭ್ಯೋ ನಮಸ್ತೇಭ್ಯೋ ಮಾಚಮೇ ಪರಿಪಂಥಿನಃ ಪರತರಾಶ್ಚೈವ ಗತಿಸ್ಯಾರಿತಿ ತತ್ಪಟೇತ್ ಕ್ಷೇತ್ರಾಣಿ ನದ್ಯೋ ರಾಜಾನೋ ಯೇ ಚಾನ್ಯೇನಾನು ಕೀರ್ತಿತಾ. ಈ ಎಲ್ಲ ತೀರ್ಥಕ್ಷೇತ್ರಗಳನ್ನು ನೆನಪಿಸಿಕೊಂಡ್ರೆ ಸಾಕು, ಅಲ್ಲಿಗೆ ಹೋದ ಪುಣ್ಯ. ಅದೇ ಮಂಗಳಾಷ್ಟಕ. ಅದು ರಾಜರಾಜೇಶ್ವರರು ಅದೇ ಅದಕ್ಕಿಂತ ಸ್ವಲ್ಪ ವಿಸ್ತಾರ. ಮಂಗಳಾಷ್ಟಕದಲ್ಲಿ ಕೆಲವು ರಾಜರಿದ್ದಾರೆ, ಕೆಲವುದರ ಹೆಸರು ಹೇಳಲಿಲ್ಲ. ನಾವು ಪುರಾಣವನ್ನು ಓದುವಾಗ ಇವಾಗ ಋಷಿಗಳಲ್ಲಿ ವಿಶ್ವಾಮಿತ್ರ ಪರಾಶರೋರ್ವ ಭೃಗವೋ ಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನತ್ರಿ ಮರೀಚು ಚತ್ಯ ಪುಲಃ ಶಕ್ತಿರ್ವಸಿಷ್ಠೋಂಗಿರಾ
ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾದಯ ಸ್ಥಾಪಸ ಭರದ್ವಾಜಾದಯ ಅಂತಾರೆ. ಅಸಿತ ದೇವಲನನ್ನು ಹೇಳಲಿಲ್ಲ. ನಾವು ಬ್ರಹ್ಮ ಯಜ್ಞವನ್ನು ಮಾಡುವಾಗ ಅನೇಕ ಜನ ಋಷಿಗಳನ್ನು ಹೇಳಲಿಲ್ಲ. ನೀವು ಶಾಸ್ತ್ರಗಳನ್ನು ಓದ್ತಾ ಓದ್ತಾ ಅವರ ಕಥೆಗಳನ್ನು ಮನನ ಮಾಡ್ತಾ ಅವರ ಕೊಡುಗೆಗಳು ಏನಿದೆ ಅದನ್ನು ನೆನಪಿಸ್ಕೊಳ್ತಾ ಇದ್ರೆ ಆಯಿತು. ಮಂಗಳಾಷ್ಟಕಕ್ಕಿಂತ ವಿಸ್ತಾರ. ಮಂಗಳಾಷ್ಟಕವನ್ನು ಹೇಳೋದರ ಉದ್ದೇಶವೇ ಹಾಗೆ, ಬೆಳಗ್ಗೆ ಎದ್ದು ಎಲ್ಲರನ್ನ ನೆನಪಿಸಿಕೊಳ್ಳೋದು. ಅದು ಕೂಡ ಒಂದು ಸೊಗಸಾದ ಅನುಪೂರ್ವಿ. ನಾನು ಹಿಂದೆ ಹೇಳಿದ್ದೇನೆ, ಮಂಗಳಾಷ್ಟಕದ ಬಗ್ಗೆನೇ ಹೇಳಿದ್ದೇನೆ ಜ್ಞಾನಗಮ್ಯ ವಾಹಿನಿಯಲ್ಲಿ. ಆದರೂ ಇಲ್ಲೊಮ್ಮೆ ಹೇಳಿಬಿಡ್ತೇನೆ. ಮೊದಲು ದೇವತೆಗಳು, ಮೊದಲು ದೇವರು, ಆಮೇಲೆ ದೇವತೆಗಳು, ಅದಾದ ಮೇಲೆ ಇವರ ಮಹತ್ವವನ್ನು ತಿಳಿಸುವ ಋಷಿಗಳು, ವೇದಗಳನ್ನು ತಿಳಿಸುವ ಋಷಿಗಳು, ಆ ಋಷಿಗಳು ಹೇಳಿದ ಹಾಗೆ ಪಾಲನೆ ಮಾಡುವ ರಾಜರ ನೆನಪು. ಆ ರಾಜರು ಏನನ್ನು ರಕ್ಷಿಸುತ್ತಾರೆ? ಬೆಟ್ಟಗಳನ್ನು ರಕ್ಷಿಸುತ್ತಾರೆ. ಈಗಿನ ತರಹ ಬೆಟ್ಟ ಕರಗಿಸೋದಲ್ಲ, ಬೆಟ್ಟವನ್ನು ರಕ್ಷಣೆ ಮಾಡುವುದು. ಆ ಬೆಟ್ಟದಿಂದ ಹುಟ್ಟಿ ಬಂದ ನದಿಗಳು ನೆಕ್ಸ್ಟ್ ಗಂಗಾ, ಸಿಂಧು, ಸರಸ್ವತಿ, ಚ ಯಮುನಾ. ಅದನ್ನು ಕುಡಿದ್ರೆ ಹೊರಗಡೆ ಬರುವ ಮಾತು ವೇದಾಶ್ಚೋಪನಿಷದ್ ಗಣಾಶ್ಚ ವಿವಿಧಾ. ಹಾಗೆ ಅಲ್ಲೊಂದು ಆ ಅನುಪೂರ್ವಿಯಲ್ಲಿ ಒಂದು ಔಚಿತ್ಯ ಇದೆ ಮಂಗಳಾಚರಣೆಯಲ್ಲಿ. ಆ ತರಹದ ಎಲ್ಲ ಒಂದು ಮಹತ್ವದ ಸಂಗತಿಗಳನ್ನು ನೆನಪಿಸಿಕೊಂಡು ಬೆಳಗ್ಗಿನ ಚಿಂತನೆಯನ್ನು ಮಾಡ್ತಾ ಇದ್ರೆ, ಸಮಯ ಸಿಕ್ಕಾಗ ಚಿಂತನೆ ಮಾಡ್ತಾ ಇದ್ರೆ, ರೋಗಿಷ್ಠರಿರಲಿ ಅಲ್ಲಿಗೆ ಹೋದ ಪುಣ್ಯ ಬರುತ್ತೆ, ಬಡವರಿರಲಿ ಅಲ್ಲಿಗೆ ಹೋದ ಪುಣ್ಯ ಬರುತ್ತೆ. ಸುಲಭದಲ್ಲಿ ಹೇಗೆ ಮಾಡಬಹುದು ಅಂತ ಪುರಂದರದಾಸು ಇದನ್ನೇ ಒಂದು ಪದ್ಯ ಮಾಡಿದರೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ಓಂ ನಮೋ ನಾರಾಯಣಾಯ, ಓಂ ನಮಃ ಸರ್ವಲೋಕ ಗುರವೇ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಪುರುಷೋತ್ತಮಾಯ. ಇದನ್ನು ಯಾವಾಗ ಬೇಕಾದರೂ ಹೇಳ್ತಾ ಇರಿ. ಈ ರೀತಿ ದೇವರನ್ನ ಚಿಂತಿಸ್ತಾ ಇರೋದು ಅನ್ನುವಲ್ಲಿಗೆ 139ನೆಯ ಅಲ್ಲ, ಅದು ವಾಸ್ತವಿಕವಾಗಿ 52, 53, 54, 55 ಇಷ್ಟು ಶ್ಲೋಕ ಇದೆ. ನಮಸ್ಕಾರ ಹೇಳೋದು ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಪುರುಷೋತ್ತಮಾಯ, ಓಂ ನಮೋ ನಾರಾಯಣಾಯ, ಓಂ ನಮಃ ಸರ್ವಲೋಕ ಗುರವೇ, ಓಂ ನಮಃ ಸರ್ವಲೋಕ ಪಿತ್ರೇ, ಓಂ ನಮಃ ಸರ್ವಲೋಕ ಪಿತಾಮಹಾಯ, ಸರ್ವಲೋಕ ಪ್ರಪಿತಾಮಹಾಯ ನಮಃ, ನಮಃ ಸರ್ವಲೋಕ ಪ್ರಧಾನಾಯ, ನಮಃ ಸರ್ವಲೋಕೇಶ್ವರಾಯ, ನಮಃ ಸರ್ವಲೋಕ ವಿಶಿಷ್ಟಾಯ, ನಮಃ ಸರ್ವಲೋಕ ಸುಖಪ್ರದಾಯ, ನಮಃ ಸರ್ವಲೋಕ ಕರ್ತ್ರೇ, ನಮಃ ಸರ್ವಲೋಕ ಭರ್ತ್ರೇ, ನಮಃ ಸರ್ವಲೋಕ ಹರ್ತ್ರೇ, ನಮಃ ಸರ್ವಲೋಕ ಹಿತಾಯ, ನಮಃ ಸರ್ವಲೋಕ ನಿಧಯೇ, ನಮಃ ಸರ್ವಲೋಕೋದ್ಭವಕರಾಯ, ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಇದನ್ನ ಹೇಳ್ತಾ ಇದ್ರೆ ಸಾಕು. ಇದಾದ ಮೇಲೆ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಅಂತ ವಿಷ್ಣು ಸಹಸ್ರನಾಮ ಶುರು. ಇದನ್ನ ನಾವು ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಮತ್ತೆ ಮಾಡಬಹುದು. ಮತ್ತೊಂದು ಸ್ವಲ್ಪ ಗ್ಯಾಪ್ ಆಗುತ್ತೆ. ಅಲ್ಲಿ ವಿರಾಟ ಪರ್ವ ಆಗತ್ತೆ. ಸಿರುಗುಪ್ಪದಲ್ಲಿ 11ನೇ ತಾರೀಕಿನಿಂದ, ಏಕಾದಶಿಯಿಂದ 11ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಅಲ್ಲಿ ವಿರಾಟ ಪರ್ವ ಮಾಡಿ ಅಂತ ಹೇಳಿದ್ದಾರೆ. ಕೇಳಿ ಅಂತ ಹೇಳೋನಿದ್ದೆ. ಮೊನ್ನೆ ರಾಯಚೂರಲ್ಲೇ ಆ ತರಹ ಏನದು ಸಿಗ್ನಲ್ ಪ್ರಾಬ್ಲಮ್ ಅಂತಂದ್ರೆ ಸಿರುಗುಪ್ಪದಲ್ಲಿ ನೆಚ್ಕೊಳ್ಳೋ ಹಾಗೆ ಇಲ್ಲ. 16 ಲಾಸ್ಟ್, 17 ಬೆಳಗ್ಗೆ ಇಲ್ಲಿರ್ತೇನೆ. ಅದಕ್ಕೆ ಒಂದು
ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ನಾವು ಇವತ್ತು ಶುಕ್ರವಾರ, ನಾಳೆ ಶನಿವಾರ ಬೆಳಗ್ಗೆ ಉಪನಿಷತ್ತು ಚಿಂತನೆ ಇರುತ್ತೆ. ಉಪನಿಷತ್ತಿನ ಚಿಂತನೆ ಇರುತ್ತೆ. ಅಲ್ಲಿ ಸರಿ ಇದೆ ಆಚಾರ್ಯ, ಇವನಿಗೆ ಹೆಂಗೆ ಗೊತ್ತು? ಇರಲಿ, ಇದ್ರೆ ಸಂತೋಷ. ವಿರಾಟ ಪರ್ವ ಕೇಳ್ತೀರ ಅಷ್ಟೆ. ಸಂಕ್ಷಿಪ್ತವಾದ ವಿರಾಟ ಪರ್ವದ ಚಿಂತನೆ. ಟೈಮಿಂಗ್ ಸೇಮ್. ಎಲ್ಲಿ? ಅಲ್ಲಿ ಸೇಮ್ 7 7ರಿಂದ 8. ಒಂದೊಮ್ಮೆ 6:30 ಶುರು ಆದರೂ 8 ತನಕ ಇರುತ್ತೆ. ಅಲ್ಲ ತಿಳ್ಕೊ. ಅದೇ ಅದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಸರಿ ಇದ್ರೆ ಸಂತೋಷ. ಅಲ್ಲಿ ಕೇಳ್ತಾರೆ. ಶ್ರುತ್ವಾ ಧರ್ಮಾನ ಶೇಷೇಣ ಶುರು ಆಗುತ್ತೆ. ಅದನ್ನು ಗುರುಗಳ ವ್ಯಾಖ್ಯಾನ ಮತ್ತು ಪ್ರಾಚೀನ ವ್ಯಾಖ್ಯಾನ ಎಲ್ಲೆಲ್ಲಿ ಏನೇನಿರುತ್ತೋ ಅದನ್ನು ನೋಡಿ ನಾವು ಹೇಳೋಣ. ನಾಳೆ ಬೆಳಗ್ಗೆ ಉಪನಿಷತ್ ಪಾಠ ಯಥಾ ಪ್ರಕಾರ ಇರುತ್ತೆ. ಬೆಳಗ್ಗೆ ಕುಮುದಮ್ಮನವರ ಮನೆಯಲ್ಲಿ ಇದಿದೆ. ಗೋಟೂರವ್ರ ಮನೆಯಲ್ಲಿ, ಕುಮುದಮ್ಮನವರ ಮನೆಯಲ್ಲಿ ಅಗ್ನಿಪುರಾಣ, ಆಮೇಲೆ ವಿಷ್ಣು ತತ್ವ ನಿರ್ಣಯ. ಓ ಸರಿ ಸರಿ, ಅಲ್ಲಿ ಇರುತ್ತೆ. ಅದಾದ ಮೇಲೆ ಯಥಾ ಪ್ರಕಾರ ರಾತ್ರಿ ಮತ್ಸ್ಯ ಪುರಾಣ ಇರುತ್ತೆ. ಕೃಷ್ಣಾರ್ಪಣಮಸ್ತು. ಓ, ಕೃಷ್ಣರಾಜನದ್ದು ಇತ್ತಲ್ಲಿ ಸಿರುಗುಪ್ಪದಲ್ಲಿ, ಅದಕ್ಕೆ ಅವನು ಹೇಳಿ ಗ್ಯಾರಂಟಿ. ಅದೇ ಕೃಷ್ಣಾರ್ಪಣಮಸ್ತು.